ಮೊದಲಿದ್ದ ವೈಬು ಈಗಿಲ್ಲ. ಫಿಲೋಮಿನವರ ಕತೆ ಕೇಳಿ ಕೃಷ್ಣರಾಜ ಒಡೆಯವರು ಇದನ್ನು ಶಿಲಾನ್ಯಾಸ ಮಾಡ್ತಾರೆ ಈ ಚರ್ಚ್ಗೆ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ದಿನ ನಾನಿದ್ದೀನಿ ಮೈಸೂರಿನಲ್ಲಿ ಪ್ರಖ್ಯಾತವಾಗಿರುವಂಥ ಒಂದು ಹೆರಿಟೇಜ್ ಚರ್ಚ್, ಅಂದರೆ ಅದು ನಮ್ಮ ಸೆಂಟ್ ಫಿಲೋಮಿನಾ ಚರ್ಚ್ ಅಥವಾ ಸೆಂಟ್ ಜೋಸೆಫ್ ಕ್ಯಾಥೆಡ್ರಲ್. ಸೊ ಈ ಚರ್ಚಿನ ಬಗ್ಗೆ, ಈ ಚರ್ಚಿನ ಇತಿಹಾಸದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಸೆಂಟ್ ಫಿಲೋಮಿನಾಸ್ ಯಾರು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ಹೆರಿಟೇಜ್ ವೀಡಿಯೋಸು, ಟ್ರಾವೆಲ್ ವೀಡಿಯೋಸು ನೀವು ನೋಡಬೇಕಂದ್ರೆ ಬೆಲ್ ಬಟನ್ನ ಒತ್ತಿ. ಸೊ ಮತ್ತಿನ್ಯಾಕೆ ತಡ, ಬನ್ನಿ ನಮ್ಮ ಈ ವಿಡಿಯೋದಲ್ಲಿ ಹೋಗೋಣ. ಮೈಸೂರಿನ ಅಶೋಕನಗರದಲ್ಲಿರುವಂಥ ಸಂತ ಫಿಲೋಮಿನಾ ಶ್ರೈನ್ ಅಥವಾ ಸಂತ ಜೋಸೆಫ್ ದೇವಾಲಯ, ಇದು ಜಗತ್ತಿನ ಪ್ರಮುಖ ಆಕರ್ಷಣೀಯ ಚರ್ಚ್ಗಳಲ್ಲಿ ಇದು ಸಹ ಒಂದಾಗಿದೆ. ನಿಮಗೆ ಗೊತ್ತಿರ್ಬೋದು, ಜರ್ಮನಿಯ ಕೋಲನ್ ಕ್ಯಾಥೆಡ್ರಲ್ ಅದೇ ಮಾದರಿಯಲ್ಲಿ ಈ ಚರ್ಚ್ನ ನಿರ್ಮಾಣ ಮಾಡ್ತಾರೆ. ಇದು ಕಂಪ್ಲೀಟಾಗಿ ನಿಯೋ ಗೋತಿಕ್ ಶೈಲಿಯಲ್ಲಿರುವಂಥ ಒಂದು ಚರ್ಚ್ ಆಗಿದೆ. ನೀವು ನೋಡ್ತಿರುವಂಥ ಟ್ವಿನ್ ಟವರು, ಇದು 175 ಅಡಿ ಎತ್ತರ ಇರುವಂಥ ಟ್ವಿನ್ ಟವರ್ ಆಗಿದೆ. ಇದು ಇಡೀ ಭಾರತದಲ್ಲೇ ಮಾತ್ರ ಅಲ್ಲ, ಇಡೀ ಏಷ್ಯಾದಲ್ಲಿ ಅತಿ ಎತ್ತರವಾದ ಚರ್ಚ್ಗಳಲ್ಲಿ ಇದು ಸಹ ಒಂದು. ಇದರ ಒಳಗೆ ಸುಮಾರು 800 ಜನ ಒಂದು ಬಾರಿ ಕೂತ್ಕೋಬಹುದು. ಈ ರೀತಿಯ ಚರ್ಚ್ನ ನೀವು ಪ್ರಪಂಚದಲ್ಲಿ ಕೇವಲ 3 ಕಡೆ ನೋಡ್ಬೋದು. ಒಂದು ನ್ಯೂಯಾರ್ಕಲ್ಲಿ, ಜರ್ಮನಿಲಿ ಮತ್ತು ಮೈಸೂರಲ್ಲಿ. ಈ ಚರ್ಚಿನ ಬಗ್ಗೆ ಹೇಳೋದಾದರೆ 175 ಅಡಿ ಎತ್ತರ ಇರುವಂಥ ಆ ಗೋಪುರ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಏಷ್ಯಾದಲ್ಲಿ ಅತಿ ದೊಡ್ಡದಾದಂಥ ಎತ್ತರವಾದಂಥ ಗೋಪುರಗಳಾಗಿದೆ. ಟ್ವಿನ್ ಟವರು ಅಷ್ಟೇ ಅಲ್ಲ, ಇವರ ಫಿಲೋಮಿನವರ ಕತೆ ಕೇಳಿ ಕೃಷ್ಣರಾಜ ಒಡೆಯವರು ಇದನ್ನು ಶಿಲಾನ್ಯಾಸ ಮಾಡ್ತಾರೆ ಈ ಚರ್ಚ್ಗೆ. ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ಚರ್ಚ್ ನಿರ್ಮಾಣ ಮಾಡೋಕ್ಕೆ ಭೂಮಿ ದಾನ ಮಾಡ್ತಾರೆ. 1843 ಮುಂಚೆ ಇಲ್ಲೊಂದು ಚಿಕ್ಕದಾದಂಥ ಸಂತ ಜೋಸೆಫರ ಚಾಪೆಲ್ ಇರುತ್ತೆ. ಅದಾದ ನಂತರ ಸಂತ ಜೋಸೆಫರ ಒಂದು ಚರ್ಚು ದೊಡ್ಡದಾಗಿ ನಿರ್ಮಾಣ ಆಗುತ್ತೆ. ಆದರೆ 1926ರಲ್ಲಿ ಸಂತ ಫಿಲೋಮಿನಾ ಅವರ ಅವಶೇಷಗಳನ್ನು ರೋಮ್ ನಗರದಿಂದ ಇಲ್ಲಿಗೆ ತರಿಸ್ಕೊಳ್ತಾರೆ. ಆ ಸಂತ ಫಿಲೋಮಿನಾ ಅವರ ರಿಲೀಕ್ನ ನಾನು ಮುಂದೆ ತೋರಿಸ್ತೀನಿ. ಇದಾದಮೇಲೆ ಸಂತ ಫಿಲೋಮಿನವರ ಭಕ್ತಾದಿಗಳು ಜಾಸ್ತಿ ಆದ್ದರಿಂದ 1933ರಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಶಿಲಾನ್ಯಾಸ ಮಾಡ್ತಾರೆ. ಕೇವಲ 3 ವರ್ಷದಲ್ಲಿ ದೊಡ್ಡದಾದಂಥ ಸಂತ ಫಿಲೋಮಿನವರ ದೇವಾಲಯ ಇಲ್ಲಿ ಸ್ಥಾಪನೆ ಆಗುತ್ತೆ. ಚರ್ಚಿನ ಆಲ್ಟರ್ ಬಳಿ ಆಕರ್ಷಣೀಯವಾದಂಥ ಸ್ಟೇನ್ ಗ್ಲಾಸಸ್ ನೋಡ್ಬೋದು. ಅಲ್ಲಿ ಯೇಸುವಿನ ಜೀವನ ಚರಿತ್ರೆ ಬಗ್ಗೆ ತಿಳಿಸ್ಕೊಡಲಾಗಿದೆ. ಅದರ ಪಕ್ಕದಲ್ಲೇ ಬೆಳಂಗಡಿ ಮಾತೆಯ ಸ್ವರೂಪ ಸಹ ಇದೆ. ಚರ್ಚಿನ ಕೆಳಮಹಡಿಯಲ್ಲಿ ಸಂತ ಫಿಲೋಮಿನವರ ಅವಶೇಷಗಳನ್ನು ನೋಡ್ಬೋದು. ಇದನ್ನು ತರಿಸ್ಬೇಕಾದ್ರೆ ಫಾದರ್ಗೆ ತುಂಬ ಕಷ್ಟ ಆಗಿತ್ತಂತೆ. ಅವರ ಬಳಿ ದುಡ್ಡಿರೋದಿಲ್ಲ, ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಆ ಅವಶೇಷಗಳು ಮುಂಬೈಯಲ್ಲೆಲ್ಲೂ ಇರುತ್ತೆ. ಅದ್ಭುತ ಎಂಬಂತೆ ಒಬ್ಬ ಅನಾಮಿಕರು ಫಾದರ್ಗೆ ಮನಿ ಆರ್ಡರ್ ಮಾಡಿರ್ತಾರೆ. ಆ ದುಡ್ಡಿಂದ ರಿಲೀಕ್ನ ನಮ್ಮ ಮೈಸೂರಿಗೆ ತರಿಸ್ಕೊತಾರೆ. ನೀವು ನೋಡ್ತಾ ಇರೋದು ಒರಿಜಿನಲ್ ಫಿಲೋಮಿನವರ ರಿಲೀಕು. ಸಂತ ಫಿಲೋಮಿನವರ ರಿಲೀಕ್ ಪಕ್ಕದಲ್ಲೇ ಇನ್ನೊಂದು ಸುರಂಗ ಇದೆ. ಅಲ್ಲಿ ಈ ಚರ್ಚ್ ನಿರ್ಮಾಣ ಮಾಡಲು ಸಹಾಯ ಮಾಡಿದಂಥ ದಾನಿಗಳ ಬಗ್ಗೆ ಅವರ ನೇಮು ಮತ್ತು ಅವರ ವಿಳಾಸ ಕೊಟ್ಟಿದ್ದಾರೆ. ಇದಕ್ಕೆ ಕೇವಲ ನಮ್ಮ ಮೈಸೂರು, ಕರ್ನಾಟಕ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಸಹ ಎಲ್ಲರೂ ದಾನಿಗಳು ಸಹಾಯ ಮಾಡಿದ್ದಾರೆ. ಇದು ಸೆಂಟ್ ಮೇರೀಸ್ ಇಂಗ್ಲೀಷ್ ಸ್ಕೂಲ್. ಇದು ಆ್ಯಕ್ಚುಲಿ ಇದನ್ನ ಸೆಂಟ್ ಫಿಲೋಮಿನಸ್ ಅಂತಾರೆ. ಸೆಂಟ್ ಫಿಲೋಮಿನಸ್ ಅಲ್ಲ, ಇದು ಸೆಂಟ್ ಜೋಸೆಫ್ ಕ್ಯಾಥೆಡ್ರಲ್ಲು. ಬಟ್ ಇಲ್ಲಿ ಸೆಂಟ್ ಫಿಲೋಮಿನವರ ಸ್ಟ್ಯಾಚ್ಯೂ ಬಂದ್ಬಿಟ್ಮೇಲೆ ಇದನ್ನ ಸೆಂಟ್ ಫಿಲೋಮಿನಸ್ ಅಂತ ಕರೀತಾರೆ. ಈ ಸೆಂಟ್ ಫಿಲೋಮಿನಸ್ಸು ಯಾರು ಅನ್ನೋದಾದರೆ, ಈಕೆ ಗ್ರೀಕ್ ದೇಶದ ರಾಜನ ಮಗಳಾಗಿರ್ತಾಳೆ. ಇವಳಿಗೆ ಸುಮಾರು 13 ವರ್ಷ. ಆ ಸಮಯದಲ್ಲಿ ರೋಮ್ ದೊರೆ ಇವಳ ಸೌಂದರ್ಯಕ್ಕೆ ಮೋಹಗೊಂಡು ನನ್ನ ಮದುವೆ ಆಗುವಂತ ಪೀಡಿಸ್ತಾರೆ. ಆದರೆ ಇವರು ನಾನು ದೇವರಿಗೆ ಸೀಮಿತವಾದವಳು, ನಿಮ್ಮನ್ನ ಮದುವೆ ಆಗಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಇದರಿಂದ ಕೋಪಗೊಂಡಂತ ರೋಮ್ ದೊರೆ ಇವ್ರನ್ನ ಚಾಟಿಗಳಿಂದ ಹೊಡೆದು ನದಿಯಲ್ಲಿ ತಳ್ತಾರೆ ಆಂಕರ್ ಹಾಕಿ.
ಕಡೆಗೆ ಕ್ರಿಸ್ತಶಕ 305ರಲ್ಲಿ ಇವರು ಮರಣ ಹೊಂದ್ತಾರೆ. ಇವರು ತಮ್ಮ ಜೀವನವನ್ನು ಕಡೆಗೆ ರೂಪಿಸ್ಬಿಟ್ಟ ಮೇಲೆ 1802ರಲ್ಲಿ ರೋಮ್ನ ಕೆಲವೊಂದು ಗುಹೆಗಳಲ್ಲಿ ಇವರ ಅವಶೇಷಗಳು ಸಿಗುತ್ತೆ. ಆ ಅವಶೇಷಗಳು ಸಿಕ್ಕಿದ ಮೇಲೆ ಇವರು ಸಂತರ ಪಟ್ಟಕ್ಕೆ ಸ್ವಲ್ಪ ದಿನ ಆದಮೇಲೆ ಸಂತರ ಪಟ್ಟಕ್ಕೆ ಏರ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಜಾನ್ ವಿಯಾನಿ ಇವರೆಲ್ಲ ಗೊತ್ತಿರ್ಬೋದು. ಇವರೆಲ್ಲ ಇವರ ಭಕ್ತರಾಗಿರ್ತಾರೆ, ಸಂತ ಫಿಲೋಮಿನ ಅವರ ಭಕ್ತರೇ ಆಗಿರ್ತಾರೆ. ಇದು ಸಂತ ಸೆಬಾಸ್ಟಿನೋ, ಸಂತ ಜೋಸೆಫ್ ಅವರು, ನಮ್ಮ ಬೆಳಗಣಿ ಮಾತೆ. ಇನ್ಫ್ಯಾಂಟ್ ಜೀಸಸ್, ಆ್ಯಕ್ಚುಲಿ ಇವತ್ತು ಇನ್ಫ್ಯಾಂಟ್ ಜೀಸಸ್ ನವೇನೋ ನಡೀತಾ ಇದೆ. ಸಂತ ಆಂತೋನಿ ಅವರು, ಇದು ನಮ್ಮ ಸಂತ ಫಿಲೋಮಿನ ಮಾತೆ. ಕಾರ್ಲೋ ಅಕ್ಯುಟಿಸ್. ಹಾಯ್, ಏನು ನಿನ್ನ ಹೆಸರು? ವಾಟ್ಸ್ ಯುವರ್ ನೇಮ್? ಚಾರ್ಲಿ. ಓ, 777 ಚಾರ್ಲಿ. ಪ್ಯಾರಿಷ್ ಪ್ರೀಸ್ಟ್ ಹೌಸ್ ಇದು. ಸೊ ಅದು ನೀವು ಅಲ್ಲಿ ನೋಡ್ತಾ ಇರೋದು ಆಡರೇಷನ್ ಚಾಪೆಲ್ಲು, ಅದ್ರ ಪಕ್ಕದಲ್ಲಿರೋದು ಸ್ಟಾಲ್. ನಾನು ಲಾಸ್ಟ್ ಟೈಮ್ ಬಂದಾಗ ಅದೆಲ್ಲ ರಿನೋವೇಷನ್ ಆಗ್ತಾಯಿತ್ತು. ಸೊ ಕಂಪ್ಲೀಟ್ ಆಗಿದೆಲ್ಲ, ರಿನೋವೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಅದ್ದೂರಿ ಆದಂಥ ಚರ್ಚ್ ಫೀಸ್ಟ್ ನಡೆಯುತ್ತೆ. ಸಂತ ಫಿಲೋಮಿನ ಅವರ ಹಬ್ಬ ನಡೆಯುತ್ತೆ. ಆ ದಿನಗಳಲ್ಲಿ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿ ಪ್ರತಿದಿನ ಮಾಸ್ ನಡೀತಾನೆ ಇರುತ್ತೆ. ಟೂರಿಸ್ಟ್ಗಳಿಗೆ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೇ ಹಾಕಿದ್ದಾರೆ ಸೆಂಟ್ ಜೋಸೆಫ್ ಕಥೆಡ್ರಲ್ ಆ್ಯಕ್ಚುಲಿ ಇದು, ಬಟ್ ಎಲ್ಲರೂ ಇದನ್ನ ಸೆಂಟ್ ಫಿಲೋಮಿನಸ್ ಟ್ರೈನ್ ಅಂತಾರೆ. ಸೊ ಕೆಥೆಡ್ರಲ್ ಮುಂದೆನೇ ಯಾವುದೋ ಒಂದು ಶಾಪಿಗೆ ಬಂದಿದ್ದೀವಿ. ಸೊ ಶಾಪಲ್ಲಿ ಏನೋ ತೊಗೊತಾ ಇದ್ದಾರೆ, ನೋಡೋಣ ಏನು ತೊಗೊತಾ ಇದ್ದಾರೆ. ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಮೈಸೂರು ಪ್ಯಾಲೇಸ್ ಬಳಿಗೆ. ಆದರೆ ಅಲ್ಲಿ ಹೋಗಿದ ತಕ್ಷಣ ನನಗೆ ಶಾಕ್ ಆಗಿತ್ತು. ಯಾಕಂದರೆ ಲೈನ್ ನೋಡೋಷ್ಟಕ್ಕೆ ಸಾಕಾಗೋಗಿತ್ತು, ಅಷ್ಟು ಕ್ಯೂ ಇತ್ತು. ವೀಕೆಂಡ್ ಬೇರೆ, ನಮಗೆ ಒಳಗಡೆಲ್ಲ ಓಡಾಡೋದಕ್ಕೆ ಅಷ್ಟೊಂದು ಆಗಲಿಲ್ಲ. ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ನಾನು ಏನೇನೋ ಪ್ಲ್ಯಾನ್ ಹಾಕೊಂಡ್ಬಂದಿದ್ದೆ, ಬಟ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ನಿಮಗೆ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಗ್ಲಿಮ್ಸ್ ಹಾಕ್ಬಿಡ್ತೀನಿ ಈ ಪ್ಯಾಲೇಸ್ನ ಒಳಗೆ ಹೇಗಿರುತ್ತೆ ಅನ್ನೋದನ್ನ. ಇಲ್ಲಿ ನಿಮಗೆ ಮೈಸೂರು ಮಹಾರಾಜರ ವಂಶ ಪಾರಂಪರ್ಯದಿಂದ ಬಂದಂಥ ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರ್ಬೋದು ಮುಷ್ಟಿ ಕಾಳಗ ನಡೆಯುತ್ತೆ, ಅದೆಲ್ಲ ನಡೆಯೋದಿಲ್ಲ. ಇಲ್ಲಿ ಸುಮಾರು ಕೋಣೆಗಳಿದೆ. ಒಂದೊಂದು ಕೋಣೆಯಲ್ಲಿ ಒಂದೊಂದು ಇರುತ್ತೆ ರಾಜರ ಮನೆತನದ ಆ ವಸ್ತುಗಳನ್ನೆಲ್ಲ ನೀವು ಒಂದೊಂದೇ ನೋಡ್ಕೊಂಡು ಹೋಗ್ಬೋದು. ಅರಮನೆಯ ಮುಂಭಾಗ ಪಿರಂಗಿಗಳು ಸಹ ಇದೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ, ಈ ಸಾರಿ ಮೈಸೂರು ಅಂಬಾರಿ, ಗೋಲ್ಡನ್ ಅಂಬಾರಿ ಇದೆಯಲ್ಲ, ಅದನ್ನ ಮುಚ್ಚಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ನೀವು ಹಿಂದೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ನಿಂತ್ಕೊಳ್ಳೋ ಕೂಡ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇದ್ದಾರೆ. ನೀವು ಅರಮನೆಗೆ ಬಂದರೆ ಇದು ಮುಖ್ಯವಾದಂಥ ಭಾಗ. ಇದೇ ಮೈನ್ ಪ್ಲೇಸ್. ಇದು ದರ್ಬಾರ್ ಹಾಲು. ಇದು ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಜಾಗ. ಇಲ್ಲಿ ಫೋಟೋ ಶೂಟಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿದೆ. ಕೆಲವೊಂದು ಪ್ಲೇಸಸ್ಸಲ್ಲಿ ಫೋಟೋಸ್ ಅಲೋ ಇಲ್ಲ. ದಸರಾ ಅಂಬಾರಿಗೆ ಅಲಂಕಾರ ಮಾಡುವಂಥ ವಸ್ತುಗಳು ಇದೆಲ್ಲ.
ಅಲ್ಲೇ ಒಂದು ಬಾಲಕೃಷ್ಣ ದೇವಸ್ಥಾನ ಸಹ ಇದೆ. ನೀವು ಅರಮನೆಯ ಮುಂಭಾಗ ಬಂದು ನಿಮಗೆ ಫೋಟೋಸ್ ವಿಡಿಯೋಸ್ ಮಾಡಬೇಕು ಅನ್ನೋದಾದರೆ ನೀವು ಅರಮನೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಮತ್ತೆ ಸುತ್ತಾಕೊಂಡು ನೀವು ಈ ಅರಮನೆ ಮುಂಭಾಗ ಬರಬೇಕಾಗುತ್ತೆ. ನೀವು ಯಾವತ್ತು ಬರೋ ಆಗಿದ್ರೆ ಯಾವುದೇ ಕಾರಣಕ್ಕೂ ವೀಕೆಂಡಲ್ಲಿ ಬರಬೇಡಿ. ವೀಕೆಂಡಲ್ಲಿ ಬಂದರೆ ಕ್ರೌಡು ನಿಮ್ಗೆ ನಿಂತ್ಕೊಳ್ಳೋ ಕೂಡ ಆಗಲ್ಲ. ನಾನು ಉಸಿರು ಕಟ್ಟೋಗ್ಬಿಡ್ತು ಒಳಗಡೆ ಎದ್ದು, ಅಷ್ಟು ಕ್ರೌಡ್ ಇದ್ದಾರೆ. ನಾವೆಲ್ಲ ಬೆಂಗಳೂರಿಂದ ಇಲ್ಲಿಗೆ ನಾವು 20 ವರ್ಷಗಳಿಂದ ನಾವು ಚಿಕ್ಕ ಹುಡುಗರಾಗಿಂದ ಇಲ್ಲಿ ಬರ್ತಾನೆ ಇದ್ದೀವಿ. ಆವಾಗೆಲ್ಲ ಇಲ್ಲಿ ಪ್ಯಾಲೇಸ್ ಹತ್ರ ಬಂದಾಗೆಲ್ಲ ಅಷ್ಟು ಜನ ಇರ್ತಾರೆ. ಇಲ್ಲಿ ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಕ್ರೌಡು ಬರೀ ನಾರ್ತ್ ಇಂಡಿಯನ್ಸು, ಕೇರಳದವರೇ ಕಾಣಿಸ್ತಾ ಇದ್ದಾರೆ. ಮೊದಲಿದ್ದಿದ್ದು ವೈಬು ಈಗಿಲ್ಲ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಅರಮನೆಯ ಬಗ್ಗೆ ಒಂದು ಪರ್ಟಿಕ್ಯುಲರ್ ವಿಡಿಯೋವನ್ನು ನಾನು ಮಾಡ್ತೀನಿ. ಯಾಕಂದರೆ ಇದು ನಮ್ಮ ರಾಜ್ಯದ ಐತಿಹಾಸಿಕ ಪಾರಂಪರಿಕವಾದಂಥ ಒಂದು ಜಾಗ. ಆನೆಗಳಿದೆ, ಅಷ್ಟು ದೂರ ಹೋಗೋಷ್ಟು ನಮಗೆ ಟೈಮ್ ಇಲ್ಲ. ಟೈಮ್ ಆಲ್ರೆಡಿ ಆಗೋಗಿದೆ. ಸೊ ಇಲ್ಲಿ ಪ್ಯಾಲೇಸ್ ಇದ್ದರೆ ಅಲ್ಲಿಂದ ಹೋಗ್ಬೋದು ಅಲ್ಲಿಗೆ. ಸೊ ನನ್ನ ಸಜೆಷನ್ ಇಷ್ಟೇ, ಯಾವುದೇ ಕಾರಣಕ್ಕೂ ವೀಕೆಂಡಲ್ಲಿ ಬರೋ ಆಗಿದ್ದರೆ ಪ್ಯಾಲೇಸ್ಗೆ ಬೆಳಗ್ಗೆ ಹೊತ್ತು ಬನ್ನಿ. ಇಲ್ಲಾಂದರೆ ಜನ ದೊಂಬಿ, ನಿಮ್ಮ ಕೈಲಂತೂ ಎಂಜಾಯ್ ಮಾಡೋದಕ್ಕಾಗಲ್ಲ ಪ್ಯಾಲೇಸ್ನ. ಅಷ್ಟು ತಲೆ ನೋವು ಬಂದ್ಬಿಟ್ಟಿತ್ತು. ಮೊದಲೆಲ್ಲ ಟಿಕೆಟು 30 ರೂಪಾಯಿ ಇತ್ತು ಎಂಟ್ರಿ ಫೀಸು, ಆದರೆ ಇವಾಗ 150 ರೂಪಾಯಿ ಆಗಿದೆ. ಚಿಕ್ಕ ಮಕ್ಕಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ, ಸೊ ಟಿಕೆಟ್ ತೊಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಅರಮನೆಯ ಮುಂಭಾಗ ಕರಕುಶಲ ವಸ್ತುಗಳನ್ನು ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಬೇಕಾದ್ರೆ ನೀವು ತೊಗೊಳೋಗಿದ್ರೆ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಟ್ರಾವೆಲ್ ಹೆರಿಟೇಜ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್ ಟಾಡಾ, ಬಾಯ್ ಬಾಯ್.